ಹೋಗಿ ರಾವಣ ಅಪಹರಣ ಮಾಡಿದ್ದಾನೆ ಸೀತಾಮಾತೆಯನ್ನ. ಇವು ಕಥೆಗಳನ್ನು ನೀವು ಬಹಳ ಪ್ರಚಲಿತವಾಗಿ ಕೇಳಿದೆ ಏನಾಯ್ತು ಅಂತ ಹೇಳಿ. ಆದ್ರೆ ಅದ್ರ ನಡುವು ಕೂಡ ಒಂದಷ್ಟು ಘಟನೆಗಳು ನಡೆದವು. ಅವು ನಮ್ಮ ಹೆಚ್ಚಿನವರಿಗೆ ಅದ್ರ ಒಳಗಿನ ಕಥೆಗಳೆಲ್ಲ ಗೊತ್ತಿಲ್ಲ. ಅದಕ್ಕೊಂದು 2 ಘಟನೆಗಳನ್ನು ನಾನು ಹೇಳಲಿಕ್ಕೆ, ಯಾಕಂದ್ರೆ ಈ ಬಹಳಷ್ಟು ವರ್ಷ ಆಗಿರೋದ್ರಿಂದ ಈ ಕಥೆಗಳು ಕೆಲವೊಂದು ಅಪಭ್ರಂಶ ಆಗಿದಾವು. ಆದ್ರೆ 1-2 ಕಥೆಗಳನ್ನ ನಾನು ನಿಮಗೆ ಹೇಳ್ತೇನೆ. ರಾಮನಿಗೆ ಸೀತೆಯನ್ನು ಯಾರು ಅಪಹರಣ ಮಾಡಿದಾರಂತ ಗೊತ್ತಿಲ್ಲ. ಅವನು ಎಲ್ಲರನ್ನೂ ಒಂದೊಂದು ದಿಕ್ಕಿ ಕಳಿಸ್ತಾನೆ ಹುಡುಕಲಿಕ್ಕೆ. ಹಾಗೆ ಹನುಮಂತನನ್ನು ಕೂಡ ಒಂದು ದಿಕ್ಕಿ ಕಳಿಸ್ತಾನೆ. ಆದ್ರೆ ಅವ್ರು ಹೇಳ್ತಾರೆ ನೋಡಿ, ಉಂಗುರ ಕೊಟ್ಟು ಕಳಿಸಿದ ರಾಮ ಅಂತ. ರಾಮ ಎಲ್ಲರಿಗೂ ಒಂದೊಂದು ಆಭರಣವನ್ನು ಕೊಟ್ಟಿದ್ದ. ಹೆಂಗ ಆಭರಣ ಕೊಟ್ಟಿದ್ದ ಅಂದ್ರೆ, ಸೀತಾಮಾತೆ ಅಪಹರಣ ಆಗುವಾಗ ಅವಳಲ್ಲಿರುವಂತ ಆಭರಣವನ್ನೆಲ್ಲ ಕಟ್ಟಿ ಒಂದು ಗಂಟು ಮಾಡಿ ಒಂದ್ ಕಡೆ ಒಣಗಿರ್ತಾಳೆ. ಅದು ಎಲ್ಲಿ ಅಂತಂದ್ರೆ ಇದೇ ಕಿಷ್ಕಿಂದ, ನಮ್ಮ ಹಂಪಿ ಇದೆಯಲ್ಲ ಅಂಜನಾದ್ರಿ ಪರ್ವತದ ಮೇಲೆ ಕಿಷ್ಕಿಂದ ಅಲ್ಲಿ ರಸ್ತೆಯಲ್ಲಿ ಅಲ್ಲಿ ಒಣಗಿರ್ತಾಳೆ. ಅದ್ರೊಳಗೆ ನೋಡುವಾಗ ಅದೆಲ್ಲ ಸೀತಾಮಾತೆ ಅಂತ ಗೊತ್ತಾಯ್ತು. ಅವ್ರು ಹೇಳ್ತಾರೆ ಅದು ಪುಷ್ಪಕ ವಿಮಾನ ಈ ಮಾರ್ಗವಾಗಿ ಹೋಗಿತ್ತು ಅಂತ ಹೇಳ್ತಾರೆ. ನಂತರ ಎಲ್ಲರಿಗೂ ಒಂದು ಆಭರಣ ಕೊಟ್ಟರೆ ಎಲ್ಲರಿಗೂ ಗೊತ್ತ ಯಾವ ದಿಕ್ಕಿಗೆ ಅದು ಹೋಗೈತಿ ಆ ದಿಕ್ಕಿಗೆ ಹನುಮಂತನಿಗೆ ಕೊಡ್ತಾವ. ಹನುಮಂತನಿಗೆ ಹೇಳ್ತಾರೆ ಈ ದಿಕ್ಕಿಗೆ ಹೋಗು. ಅವು ಒಂದ್ಸಲ ಅಲ್ಲಿ ಹೋಗ್ತಾ